ಗೆ ಎಲ್ಲ ಗೌರವಾನ್ವಿತ ಮಾಧ್ಯಮ ಮಿತ್ರರನ್ನು ಸ್ವಾಗತಿಸುತ್ತಾ ಇಂದಿನ ಮಾಧ್ಯಮಗೋಷ್ಠಿಯನ್ನು ನಾನು ಎಸ್ ಎಂ ಪಾಟೀಲ್ ಗಣಿಯಾರ್ ಕೆಪಿಸಿಸಿ ವಕ್ತಾರರು, ವಸಂತ್ ಹೊನಮೋಡೆ ಜನರಲ್ ಸೆಕ್ರೆಟರಿ ಡಿಸಿಸಿ ಬಿಜಾಪುರ, ನಾಗರಾಜ್ ಲಂಬೋ ನಮ್ಮ ಕಾಂಗ್ರೆಸ್ ನಾಯಕರು, ಫಯಾಜ್ ಕಲಾದಗಿ ಕಾಂಗ್ರೆಸ್ ನಾಯಕರು ನಡೆಸಿಕೊಡ್ತಾ ಇದ್ವಿ. ಇಂದಿನ ಮುಖ್ಯ ವಿಷಯ ಏನಂದ್ರೆ, ದಿನಾಂಕ 13/12/2023 ದಿವಸ ಸಂಸತ್ ನಡೆದಾಗ ಸಂಸತ್ ಭವನದಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿ ಸುಮಾರು 6 ಜನ ಆರೋಪಿಗಳು, ಅದರಲ್ಲಿ ಒಂದು 2-3 ಜನ ಒಳಗೆ ಹೋಗಿ ಸಂಸತ್ ಭವನದಲ್ಲಿ ಗ್ಯಾಲರಿಯಿಂದ ಒಳಗೆ ನುಗ್ಗಿ ಜಂಪ್ ಮಾಡಿ ಅವರು ದಾಂಧಲೆ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಅದು ಯಾವುದೋ ಒಂದು ಕಲರ್ ಗ್ಯಾಸು ಬಿಡುಗಡೆ ಬಿಟ್ಟಿದ್ದಾರೆ. ಅವತ್ತು ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು ಉಪಸ್ಥಿತಿ ಇರಲಿಲ್ಲ. ಯಾಕೆ? ಇದೊಂದು ಪ್ರಶ್ನೆ ಇರಬೇಕಾಗಿತ್ತಲ್ಲ. ಅವರು ಪಾರ್ಲಿಮೆಂಟ್ ನಡೆದ ಚಳಿಗಾಲದ ಅಧಿವೇಶನ, ಅವರು ಇರ್ಲಾರ್ದಾಗ ಈ ಘಟನೆ ಆಗ್ಯದ. ಒಂದನೇ ಮಾತು. ಎರಡನೇದ್ದು, ಈ ಘಟನೆ ಮಾಡಿದವರು ಪ್ರತಾಪ್ ಸಿಂಹನ್ ಅಂತ MP, ನಮ್ಮ ಮೈಸೂರಿನ MP ಅವ್ರದ್ದು ಪಾಸಿನ ಮೇಲೆ ಹೋಗಿದ್ದಾರೆ. ಅವರು ಅಲ್ಲಿ ಒಳಗಡೆ ಹೋಗಿ ಇಷ್ಟೆಲ್ಲ ಮಾಡಿದ್ದಾರೆ. ಅವರು ಇವತ್ತಿನವರೆಗೆ ಪ್ರಧಾನಮಂತ್ರಿಗಳಾಗ್ಲಿ, ಗೃಹ ಮಂತ್ರಿಗಳಾಗ್ಲಿ, ಯಾರು ಪಾಸ್ ಕೊಟ್ಟಿದ್ರು ಆ ಪ್ರತಾಪ್ ಸಿಂಹ ಅವರಾಗ್ಲಿ, ಲೋಕಸಭಾ ಅಧ್ಯಕ್ಷರಾಗ್ಲಿ, ಪಾರ್ಲಿಮೆಂಟರಿ ಮಂತ್ರಿ ಆಗಲಿ, ಅಫೇರ್ಸ್ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರಾಗಲಿ, ಯಾವ ನಾಯಕರು ಇದ್ರ ಬಗ್ಗೆ ಸಮಂಜಸವಾಗಿ ಮಾತಾಡ್ತಿಲ್ಲ. ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿ ಅಂತೂ ತುಟಿನೇ ಬಿಚ್ಚಿಲ್ಲ ಇದ್ರ ಬಗ್ಗೆ. ನಿಶಿಕಾಂತ್ ದುಬೇನ್ ಅಂತ ಒಬ್ಬ MP ಹೇಳ್ತಾರೆ, ಇದು ಸೆಕ್ರೆಟರಿ ಅವ್ರಿಗೆ ಸಂಬಂಧಪಟ್ಟಿದ್ದು, ಪಾರ್ಲಿಮೆಂಟ್ ಸೆಕ್ರೆಟರಿ ಹೇಳ್ತಾರೆ, ಅದಕ್ಕೆ ಉತ್ತರ ಸೆಕ್ರೆಟರಿ ಹೇಳಬೇಕು. ಪ್ರಹ್ಲಾದ್ ಜೋಶಿ ಹೇಳ್ತಾರೆ, ಇದು ಸ್ಪೀಕರ್ ಸಂಬಂಧಪಟ್ಟಿದ್ದು, ನಮಗೇನು ಸಂಬಂಧ ಇಲ್ಲ, ಇದು ಸ್ಪೀಕರ್ ಹೇಳಬೇಕು. ಇಷ್ಟು ಜನನು ಏಕಕಾಲಕ್ಕೆ ಜವಾಬ್ದಾರಿಯಿಂದ ನುಡಿಸ್ಕೊಳ್ತಾರಂದ್ರೆ ಇದ್ರ ಹಿನ್ನೆಲೆ ಏನಾದ್ರೂ ಇರ್ಬೇಕಲ್ಲ. ಒಬ್ರಾದ್ರೂ ಜವಾಬ್ದಾರಿತ ಮಾತಾಡ್ಬೇಕಲ್ಲ. ಗೃಹ ಮಂತ್ರಿ, ಪ್ರಧಾನಮಂತ್ರಿ ಅಂತೂ ಇವತ್ತಿಗೆ 5ನೇ ದಿವಸ ಆಗ್ತಾ ಇದೆ, ಆದ್ರೂ ಸಹಿತ ಮಾತಾಡಕ್ ತಯಾರಿಲ್ಲ. 2014ಕ್ಕಿಂತಲೂ ಪೂರ್ವದಲ್ಲಿ ಪ್ರಧಾನಮಂತ್ರಿಗಳು ದೇಶದ ಭದ್ರತೆ ಬಗ್ಗೆ ಮಾತಾಡಿದ್ದು. ಈಗ ಅವ್ರು ಮಾತಾಡ್ತಾನೆ ಇಲ್ಲ. 56 ಇಂಚಿನ ಎದೆ ಎಲ್ಲಿ ಹೋಯ್ತು ಅವ್ರದ್ದು? ಚಾಣಕ್ಯ ಗೃಹ ಮಂತ್ರಿಗಳು ಚಾಣಕ್ಯತನ ಏನಾಯ್ತು? ಪೊಲೀಸರು ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಇವತ್ತಿನ ತನ ಪ್ರತಾಪ್ ಸಿಂಹನ್ ಅಂತ MP ಒಂದು ಪ್ರಶ್ನೆ ಮಾಡಿಲ್ಲ ಪೊಲೀಸರು. ನೀವು ಪಾಸ್ ಕೊಟ್ಟಿದ್ದು ನಿಜಾನ ಸುಳ್ಳ? ನೀವು ಪಾಸ್ ಕೊಟ್ಟಿದ್ದೇನು? ಯಾವ ಆಧಾರ ಮೇಲೆ ಕೊಟ್ರಿ? ನಿಮಗೆ ಪರಿಚಯ ಇಲ್ಲಿ? ಸುಮಾರು 5 ರಾಜ್ಯಗಳಿಂದ ಒಬ್ಬೊಬ್ರು ಇವ್ರಿದ್ದಾರೆ. ಕೇವಲ ಕರ್ನಾಟಕದವರಲ್ಲ ಇವ್ರು, 5-6 ಜನ. 5 ರಾಜ್ಯದವ್ರಿಗೆ ಇವ್ರೊಬ್ಬರೇ ಪಾಸ್ ಹೆಂಗ್ ಕೊಟ್ರು? ಇದು ಯಕ್ಷ ಪ್ರಶ್ನೆ. ಇದ್ರ ಬಗ್ಗೆ ಪೊಲೀಸರು ಗಮನ ಹರಿಸ್ಬೇಕಲ್ಲ. ಇವತ್ತಿನ ತನ ಪೊಲೀಸರಾಗ್ಲಿ ಯಾರು ಅವ್ರಿಗೆ ಪ್ರಶ್ನೆನೇ ಮಾಡಿಲ್ಲ. ಅದೇ ಅಕಸ್ಮಾತ್ ಈ ಪಾಸ್ ಕೊಟ್ಟಂತ MP ಒಬ್ಬ ಕಾಂಗ್ರೆಸ್ MP ಆಗಿದ್ರ, ಬೇರೆ ಪಕ್ಷದ MP ಆಗಿದ್ರ, ಅದರಾಗ ಮತ್ತು ವಿಶೇಷವಾಗಿ ಮುಸ್ಲಿಂ MP ಆಗಿದ್ರ ಈ ದೇಶದಲ್ಲಿ ಪರಿಸ್ಥಿತಿ ಏನಿರ್ತಿತ್ತು? ಇವತ್ತು ಮಾಧ್ಯಮಗಳಾಗ್ಲಿ, ರಾಜಕಾರಣಗಳಾಗ್ಲಿ, BJP ಅವರಾಗ್ಲಿ, ಇವತ್ತು ಪ್ರಧಾನಮಂತ್ರಿಗಳಾಗ್ಲಿ, ಗೃಹ ಮಂತ್ರಿಗಳಾಗ್ಲಿ ಏನ್ ಮಾಡ್ತಿದ್ರಿ? ಇವತ್ತು ನಿವೃತ್ತಿ ಹೊಂದಿದ್ರು ಸಹಿತ ರಾಷ್ಟ್ರೀಯ ಭದ್ರತೆಗೆ ಇವರೇ ಸಮರ್ಥರು ಅಂತ ಹೇಳಿ ನೇಮಿಸಿಕೊಂಡಂತ ಅಜಿತ್ ದೋವಲ್ ಇಲ್ಲಿದಾರ, ನಾಪತ್ತಿದಾರ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅವರು. ಕೋಟಿ ಖರ್ಚು ಮಾಡಿ ಸರ್ಕಾರಿ 6 ತಿಂಗಳಿಗೆ, 7-8 ತಿಂಗಳಿಗೆ, ವರ್ಷನಲ್ಲಿ ಇದಿಡೀ ದೇಶದ ತುಂಬಾ ಛಾಪ ಹೊಡೆದು ಮುಸ್ಲಿಂ ಹುಡುಗರನ್ನ ಅರೆಸ್ಟ್ ಮಾಡದಂತ NIA ಎಲ್ಲಿದೆ? 2 ವರ್ಷಗಟ್ಟಲೆ NIA ಇವರು ಸಂಘಟನೆ ಮಾಡಿದ್ದಾರೆ, 2 ವರ್ಷಗಟ್ಟಲೆ ಪ್ಲಾನ್ ಮಾಡಿದ್ದಾರೆ. ಅವಾಗ NIA ಏನ್ ಮಾಡ್ತಿತ್ತು? NIA ಇರೋದು ಕೇವಲ ಮುಸ್ಲಿಮರ ಮೇಲೆ, ಹಿಂದುಳಿದವರ ಮೇಲೆ, ದಲಿತರ ಮೇಲೆ ದಾಳಿ ಮಾಡಕ.
ಗುಪ್ತದಳ ಏನಾಯ್ತು? ತನಿಖಾ ಸಂಸ್ಥೆಗಳೇನಾದು? ಯಾರೂ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ. ಆಮೇಲೆ ಇವರಲ್ಲಿ ಒಳಗೆ ಹೋಗಿ ಇಷ್ಟೆಲ್ಲ ದಾಂಧಲಿ ಮಾಡಿದ್ರೊಳಗೆ ದುಷ್ಕರ್ಮಿಗಳಾಗ್ಬಿಟ್ರಿ ಇವರು, ಉಗ್ರವಾದಿಗಳಾಗಲಿಲ್ಲ. ಉಳಿದವ್ರು ಮಾಡಿದ್ರೆ ಉಗ್ರವಾದಿಗಳಾಗ್ತಿದ್ರು, ದುಷ್ಕರ್ಮಿಗಳಂತ. ಉಗ್ರವಾದ ಹೋಯ್ತು, ಹಣೆಪಟ್ಟು ಹೋಗ್ಬಿಡ್ತದು. ಮುಸ್ಲಿಮರು ಇದ್ರೆ ಮಾತ್ರ ಉಗ್ರವಾದ. ಇವ್ರು ಯಾರು ಇದ್ರೆ ಉಗ್ರವಾದ ಆಗುದಿಲ್ಲ. ಇವರು ಉಗ್ರವಾದಿಗಳೇ ಇವರು. ಇವತ್ತಿನವರೆಗೆ ದಾಳಿಗಳ ತನಿಖೆ ಏನಾಯ್ತು? ಇದರಲ್ಲಿ ಯಾರು ಅರೆಸ್ಟ್ ಆದ್ರು, ಯಾರಿಗೆ ಶಿಕ್ಷೆ ಆಯ್ತು? ಪುಲ್ವಾಮದ್ದು 44 ಜನ ಮಿಲಿಟರಿ ಅವ್ರ ಸತ್ರ ಇವತ್ತಿನ ತನ 5 ವರ್ಷ ಆಗ್ತಾ ಬಂತು. ಇವತ್ತಿನ ತನ ನೀವು ಅದ್ರ ಬಗ್ಗೆ ತನಿಖೆ ಮಾಡಲಿಲ್ಲ, ಅದ್ರ ಬಗ್ಗೆ ಶಿಕ್ಷಿಸಲಿಲ್ಲ ಯಾರಿಗೂ. ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ ಸತಿ ಹೇಳಿಲ್ಲ ಇವತ್ತಿನ ತನ. ಇದೇನ್ ತೋರಿಸ್ತದೆ? ವಿಫಲತೆ ತೋರಿಸ್ತದೆ ಇವರು. ನೀವು ಆಡಳಿತ ಬರೋದಕ್ಕಂತಲೂ ಮೊದಲ ದೇಶದ ಭದ್ರತೆಗೋಸ್ಕರ ನಾವು ಬರಬೇಕು, ದೇಶ ಆತಂಕದಲ್ಲಿದೆ ನಾವು ಬರಬೇಕು, ಉಗ್ರವಾದಿಗಳು ಮಟ್ಟ ಹಾಕಲಿಕ್ಕೆ ನಾವು ಬರಬೇಕು. ಆ ಆಡಳಿತಕ್ಕೆ ಒಂದು 10 ವರ್ಷ ಆಗ್ತಾ ಬಂದಿದೆ. ಇವತ್ತಿನ ತಾನೇ ಒಂದಾದ್ರೂ ಕಡಿಮೆ ಆಗಿದೆಯಾ? ಕೇಂದ್ರ ಸರ್ಕಾರ ಈ ಸಂದರ್ಭದಲ್ಲಿ ನಂದೊಂದು ವಿನಂತಿ ಏನಂದ್ರೆ, ನೀವು ಅಧಿಕಾರದಲ್ಲಿ ಬಂದ ಮೇಲೆ 2014ರಿಂದ ಇಲ್ಲಿಯವರೆಗೆ ಎಷ್ಟು ಪ್ರಮಾಣದಲ್ಲಿ ಉಗ್ರವಾದ ಕಡಿಮೆ ಆಗಿದೆ ಅದನ್ನ ಅಂಕಿ ಸಂಖ್ಯೆ ಬಿಡುಗಡೆ ಮಾಡಿದ್ರೆ ಬಹಳ ಒಳ್ಳೇದಂತ ಹೇಳ್ತೀನಿ ನಾನು. ಯಾಕಂದ್ರೆ ನಿಮ್ಮ ಅಜೆಂಡಾದಲ್ಲಿ ಇತ್ತಿದು. ಮೊದಲೆಷ್ಟು ಉಗ್ರವಾದ ಪರ್ಸೆಂಟೇಜ್ ಇತ್ತು, ಈಗ ಎಷ್ಟು ಉಗ್ರವಾದ ಪರ್ಸೆಂಟೇಜ್ ಇದೆ, ಇವರ ಅವಧಿಯಲ್ಲಿ ಎಷ್ಟು ಸೈನಿಕರು ಪೊಲೀಸರು ಹುತಾತ್ಮರಾದ್ರು, ಸತ್ತೋದ್ರು ಉಗ್ರವಾದಿಗಳ ಕೈಯಲ್ಲಿ, ಇವರೆಷ್ಟು ಜನರನ್ನು ಹಿಡಿದಿದ್ದಾರೆ, ಎಷ್ಟು ಪ್ರಮಾಣ ಮಟ್ಟ ಹಾಕಿದ್ದಾರೆ, ಇದನ್ನು ಬಿಡುಗಡೆ ಮಾಡಬೇಕು ದೇಶದ ಮಂದಿಯವರು. ಇವತ್ತು ಇವ್ರು ಸಾಧನೆ ಏನಾದರೂ ಮಾಡಿದ್ರು ಇದರಲ್ಲಿ. ನೀವು ನೋಟ್ ಬ್ಯಾನ್ ಮಾಡಿದ್ರಿ, ಉಗ್ರವಾದ ನಾವು ಮಟ್ಟ ಹಾಕ್ತೀವಿ, ಇದರಿಂದ ಉಗ್ರವಾದ ಮಟ್ಟ ಹಾಕ್ಬೇಕಂತ ಹೇಳಿ ಅದರಲ್ಲಿ ಯಶಸ್ವಿ ಆದ್ರೆ ಅದನ್ನ ಹೇಳಿ. ಕಾಶ್ಮೀರದ 370 ತೆಗೆದ್ರೆ ಉಗ್ರವಾದ ಕಡಿಮೆ ಆತ ಅಂತ ಹೇಳಿದ್ರಿ, 370 ತೆಗೆದು 5 ವರ್ಷ ಆಗ್ಲೇ ಬಂತು. ಇವತ್ತಿಗೆ ಎಷ್ಟು ಪ್ರಮಾಣದಲ್ಲಿ ಉಗ್ರವಾದ ಕಡಿಮೆ ಆಗಿದೆ ಅದನ್ನು ಅಂಕಿ ಸಂಖ್ಯೆ ಹೇಳಿ. ಆಮೇಲೆ ನೀವು ಉಗ್ರವಾದದಿಂದ ಕಾಶ್ಮೀರ ಪಂಡಿತರು ಕಾಶ್ಮೀರ ಬಿಟ್ಟು ಹೊರಗೆ ಹೋಗಿದ್ದಾರೆ, ನಾವು ಅವರನ್ನ ಪುನರ್ವಸತಿ ಮಾಡ್ತೀವಿ, ಅವರನ್ನು ವಾಪಸ್ ಕರೆಸ್ತೀವಿ ಅಂತ ಹೇಳಿದ್ವಿ. ಎಷ್ಟು ಜನ ಪಂಡಿತರು ಕಾಶ್ಮೀರಕ್ಕೆ ವಾಪಸ್ ಬಂದ್ರು? ಎಷ್ಟು ಜನ ನೀವು ಪಂಡಿತರನ್ನ ಅಲ್ಲಿ ಪುನರ್ವಸತಿ ಮಾಡಿದ್ರಿ? ಯಾರು ಹೋಗ್ಲೇ ಇಲ್ಲ ಇವತ್ತಿನ ತನ. ನಿಮ್ದು ಅಜೆಂಡಾ ಇತ್ತದು, ಕಾಶ್ಮೀರಿ ಪಂಡಿತರಿಗೆ ವಾಪಸ್ ಕರೆಸ್ತೀವಿ, ಅಲ್ಲಿ ಪುನರ್ವಸತಿ ಮಾಡ್ತೀವಿ ಅಂತ ಹೇಳಿ. ಇವತ್ತಿನ ತನ ಕಾಶ್ಮೀರಿ ಪಂಡಿತರು ಅಲ್ಲಿ ಕಾಶ್ಮೀರಕ್ಕೆ ಹೋಗ್ಲೇ ಇಲ್ಲ. ಅವ್ರು ಇನ್ನು ಸೌಲಭ್ಯಗಳು ಒದಗಿಸುವುದು, ಪುನರ್ವಸತಿ ಮಾಡೋದು ಮಾಡಲೇ ಇಲ್ಲ. ಆದರೂ ಮತ್ತೆ ನೀವು ಕಾಶ್ಮೀರದ ಬಗ್ಗೆ, ಕಾಶ್ಮೀರ ಪಂಡಿತರ ಬಗ್ಗೆ ಕಾಳಜಿ ಮಾಡ್ತೀರಿ. ಅದಕ್ಕೆ ನಂದು ಈ ಸಂದರ್ಭದಲ್ಲಿ ಏನಂದ್ರೆ, ಸಂಪೂರ್ಣವಾಗಿ ಪ್ರಧಾನಿ ಮೋದಿಯವರಾಗಲಿ ಅಮಿತ್ ಶಾ ಅವರಾಗಲಿ ವಿಫಲತೆ ಆಗಿದೆ. ಅವರು ವಿಫಲರಾಗಿದ್ದಾರೆ ಆಡಳಿತ ನಡೆಸಲಿಕ್ಕ. ಅವರು ರಾಜೀನಾಮೆ ಕೊಟ್ಟು ಬೇರೆಯವರನ್ನ ಮಾಡಬೇಕು. ಈ ಸಂದರ್ಭದಲ್ಲಿ ನಾವು ಹೇಳೋದೇನಂದ್ರೆ, ಅವ್ರ ಕೈಲಿ ಆಡಳಿತ ನಡೆಸಲಿಕ್ಕೆ ವಿಫಲ ಆಗಿದ್ದಾರೆ. ಅವ್ರು ಫೇಲ್ ಆಗಿದ್ದಾರೆ. ಭಾಷಣ ಮಾಡ್ಲಿಕ್ಕೆ ಅಷ್ಟೇ ಬರ್ತವ್ರಿಗೆ, ಅವ್ರ ಆಡಳಿತ ನಡೆಸಲಿಕ್ಕೆ ಬರೋದಿಲ್ಲ. ಅವ್ರು ಕೇವಲ ಎಲೆಕ್ಷನ್ಗೋಸ್ಕರ ಇದು ಆಡಳಿತ ನಡೆಸ್ಕೋರ್ ಹೋಗ್ತಾರೋ ಹೊರತಾಗಿ ಮತ್ತೊಂದು ಯಾವುದೂ ಉದ್ದೇಶ ಇಲ್ಲ ಅವ್ರಿಗೆ. ದೇಶದ ಬಗ್ಗೆ ಕಳಕಳಿ ಇಲ್ಲ. ದೊಡ್ಡ ದೊಡ್ಡ ಉದ್ದಿಮೆದಾರರನ್ನ ಸಂರಕ್ಷಣೆ ಮಾಡಕ್ಕೆ ಓಡಾಡ್ತಿದ್ರೆ ಹೊರತಾಗಿ ಅವರು ದೇಶದ ಸಂರಕ್ಷಣೆ ಅವ್ರ ಕೈಯಿಂದ ಆಗುದಿಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಅವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀನಿ. ಏನ್ ಕೇಳಿದ್ರೆ ಕೇಳಿ. ಇನ್ನೊಂದು ಮಾಹಿತಿ ಅಂದ್ರೆ, ಅವರು ಯಾರು ಯಾವ್ದು ಡೈರೆಕ್ಟ್ ಆರ್ಗನೈಸೇಷನ್ಗೆ ಯಾವ್ದು ಸಂಘಟನೆಗೆ ಅವ್ರು ಸೇರಿದ್ದಿಲ್ಲ. ಅವ್ರು ಹೇಳುದು, ನಮ್ಗೆ ನೌಕರಿ ಸಿಕ್ಕಿಲ್ಲ, ನಾವು ಬಹಳ ಹತಾಶೆ ಆಗಿದ್ದೀವಿ, ಅದಕ್ಕೆ ಸರ್ಕಾರ ಗಮನಕ್ಕೆ ತರಬೇಕಂದ್ರೆ ಯಾವ ರೀತಿ ಗಮನಕ್ಕೆ ತಂದ್ರೆ ಹಂಗೆ ಮಾಡಿ ಅನ್ನುವಂತ ಒಂದು ಇದು ಅವ್ರು ಹೇಳುದು ಹೇಳ್ತಾ ಇದ್ದಾರೆ. ಇವರು ನೌಕರಿ ಸಿಕ್ಕಿಲ್ಲ ಅಂತ ಹತಾಶೆ ಮಾಡಿ, ಅದೇ ಆ ಹುಡುಗರು ಏನ್ ಹೇಳ್ಯಾರ ಅದನ್ನ ಇವ್ರು ಹೇಳ್ತಾ ಇದ್ದಾರೆ. ಇವ್ರು ಚೌಕಸಿ ಮಾಡಿ ಎನ್ಕ್ವೈರಿಯಲ್ಲಿ ಏನ್ ಹೊರಗೆ ಬಂತು ವಿಷಯ ಹೊರಗೆ ತೆಗಿಬೇಕಲ್ಲ. ಇವ್ರು ತನಿಖೆ ಮಾಡಿದಾರ? ತನಿಖೆ ಮಾಡೇ ಇಲ್ಲ. ಅವ್ರ ಮಾಧ್ಯಮದವ್ರ ಮುಂದೆ ಏನ್ ಹೇಳಿದಾರೆ ಅರೆಸ್ಟ್ ಆದ ತಕ್ಷಣ ಅದನ್ನ ಹೇಳ್ತಾ ಇದ್ದಾರೆ. ಇವರು ತನಿಖೆನೇ ಇಲ್ಲಲ್ಲ. ಯಾರು ಮಾಡಬಾರ್ದು? ಅವರೇ ರಾಜಕೀಯಕ್ಕೋಸ್ಕರದನ್ನು ಬಳಸ್ಕೋತಾರೆ. ಕಾಂಗ್ರೆಸ್ ಅವ್ರ ಮೇಲೆ ಹಾಕ್ತಾ ಇದ್ದಾರೆ, ಬೇರೆದವ್ರ ಮೇಲೆ ಹಾಕ್ತಾ ಇದ್ದಾರೆ.
ಪ್ರತಾಪ್ ಸಿಂಹನವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾಕೆ ಪಾಸ್ ಕೊಡ್ತಾರ ಅವರು? ಪ್ರತಾಪ್ ಸಿಂಹನ್ ಊರವನೇ ಅದಾನ ಅವನ ಹುಡುಗ, ಮನೋರಂಜನನ್ ಅಂತ ಹುಡುಗ ಪ್ರತಾಪ್ ಸಿಂಹರ್ ಊರವನೇ ಅದಾನ. ಅವ್ರ ತಂದೆನೇ ಹೇಳಿದಾರೆ, ನಾವು ಪ್ರತಾಪ್ ಸಿಂಹ ಅವ್ರಿಗೆ ಓಟ್ ಹಾಕಿದೀವಿ, ನಾವು ಪ್ರತಾಪ್ ಸಿಂಹ ಅವ್ರ ಬೆಂಬಲಿಗರಿದ್ದೀವಿ ಅಂತ ಹೇಳಿದಾರೆ. ಈಗ ಪಾಸ್ ಕೊಡೋ ಟೈಮ್ನಲ್ಲಿ ಮನಸ್ಸೊಳಗೆ ಏನೈತಿ ಅಂತ ಗೊತ್ತಿರೋದಿಲ್ಲ. ನಮ್ ಜನ ಆಧಾರ ಕೊಡೋಣ. ಹೌದು ಸರ್, ಅದೇ ಒಬ್ಬ MP ಮುಸ್ಲಿಮ್ರವ, ಅದೇ ಕಾಂಗ್ರೆಸ್ನವ್ ಕೊಟ್ಟು ಬೇರೆ ಪಕ್ಷರು ಕೊಟ್ಟಿದ್ರೆ ನೀವೇನ್ ಹೇಳ್ತಿದ್ರಿ ಅದಕ್ಕ? ಏನ್ ಹೇಳ್ತಿದ್ರು ಗೊತ್ತಿಲ್ಲ. ಅವಂತ ನೀವು ಗೊತ್ತಿಲ್ಲ ಅಂದ್ರೆ ಜವಾಬ್ದಾರಿ ನುಣಸ್ಕೊಂಡ್ರೆ ಹೆಂಗ? ಜವಾಬ್ದಾರಿ ಬೇಕಲ್ಲ. ಅವ್ರ ಮನಸ್ಸೊಳಗೆ ಏನಿರ್ತದೆ? ಹೌದು, ಜವಾಬ್ದಾರಿ ನಿಮಗೆ ನಿರ್ವಹಿಸಲಿಕ್ಕೆ ಆಗುದಿಲ್ಲ. ಅದೇ ನಿಮ್ಗೆ ಗೊತ್ತಿಲ್ಲ, ನೀವು ಬರೀ ರಾಜಕೀಯಗೋಸ್ಕರ ಮಾತಾಡ್ತಾ ಇದ್ದೀರಿ, ಮತ್ತೊಂದೇನು ಮಾತಾಡ್ತೀರಿ. ನಾವು ಬಿಜಾಪುರ ಬರ್ತೀನಿ ಸರ್, ನಮ್ಮ ಪಾಸ್ ಕೊಡಿಸಿದ್ರೆ ನಮ್ಮವರ ದರ ಕೊಡಿಸ್ತೀರಿ. ಹೌದ್ರಿ, ಅವ್ರ ಕಾರ್ಡ್ ಅವ್ರ ಎಲ್ಲಿ ಹಿನ್ನೆಲೆ ಅವ್ರು ನೋಡೇ ಕೊಡ್ಬೇಕಲ್ಲ. ಪಾಸ್ ಯಾರಿಗೆ ಬೇಕಾದವ್ರಿಗೆ ಕೊಡ್ಬೇಕಂತಿಲ್ಲ, ಅವ್ರ ಹಿನ್ನೆಲೆ ನೋಡಿ ಕೊಡ್ಬೇಕಂತಿದೆ. 6 ಜನ ಇವ್ರ ಊರವ್ರ ಆದ್ರ 6 ಜನ ಇವ್ರ ಊರವ್ರೆ. ಬೇರೆ ಆಗ್ಲೇ ಹೇಳಿದೆ ನಾನು, ಬೇರೆ ಬೇರೆ ರಾಜ್ಯಗಳಿಂದ ಇದ್ದಂತ ಹುಡುಗರಿಗೆ ಹೆಂಗ್ ಕೊಟ್ರಿ ಇವ್ರು? ಇನ್ನೊಂದಲ್ಲಿ ಹೇಳತ್ತಾರೆ, ಇವ್ರು ಪಾಸ್ ಕೊಟ್ಟು ಬಿಟ್ಟು. ಎರಡನೇ ವಿಷಯ, ಅಲ್ಲಿ ಸೆಕ್ಯೂರಿಟಿ ಒಳಗೆ ಹೋಗ್ಬೇಕಾದ್ರೆ ಒಂದು ಪೆನ್ ಇದ್ರು ಚೆಕ್ ಮಾಡಿ ಕಳಿಸ್ತಾರ. ಮತ್ತೆ ಏನೋ ಬಾಟ್ಲಿ ಇಟ್ಕೊಂಡು ಹೋದ್ರು, ಅದು ಹೆಂಗ್ ಸೆಕ್ಯೂರಿಟಿ ಆದವ್ರು ಒಳಗೆ ಹೆಂಗ್ ಬಿಟ್ರು? ಅವ್ರಿಗೆ ಚೆಕ್ ಯಾಕೆ ಮಾಡಿಲ್ಲ? ನಾವು ಕೇಳೋದು ಅದೇ ಸಾಹೇಬ್ರ. ನಾವ್ ಇವತ್ತು ನಿಮ್ಗೆಲ್ಲ ಕರೆದು ನಿಮ್ ಮುಖಾಂತರ ಕೇಳೋದು ಅದೇ ಕೇಳೋದು, ಮತ್ತೇನ್ ಕೇಳೋದು? ಮಾಡ್ರಿ, ಯಾರು ಮಾಡಿದಾರ ತಂತ್ರಗಾರಿಕೆ ಅದನ್ನು ಹೊರಗೆ ಹಾಕ್ರಿ. ನಿಮ್ಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇದೆ, ಸ್ಟೇಟ್ ಗೌರ್ಮೆಂಟ್ಗಳಿದಾವೆ, NI ಇದೆ, CBI ಇದೆ, ಏನೇನಿದೆ ಎಲ್ಲ ತನಿಖಾ ಸಂಸ್ಥೆಗಳು ನೀವೇ ಇದ್ದೀರಿ. ಅವು ಕೈಗೊಂಬಿತ್ತರ ಆಟ ಆಡಿಸ್ತಿರೋ ಹೋಗಿ. ಈಗ ಮಾಡ್ಬೇಕಿಲ್ಲ ಇವರು? ಯಾರು ಬೇಡ ಅಂದಾರ? ವಾಟ್ಸಪ್ ಹಾಕಿ ಕಾಂಗ್ರೆಸ್ ಅವ್ರು ಮಾಡ್ಯಾರ ಅಂದ್ಕೊಳ್ಳಿ, ಮುಗಿತಾ? ಕೈ ತೊಳ್ಕೊಂಡ್ಬಿಟ್ರೆ ಜವಾಬ್ದಾರಿ ಇಲ್ವಾ? ಕೇಂದ್ರ ಸರ್ಕಾರ ನಡೆಸಂತವ್ರು, ಪ್ರಧಾನಮಂತ್ರಿ, ಗೃಹ ಮಂತ್ರಿ, ಇಡೀ ರಾಷ್ಟ್ರದ ಭದ್ರತೆ ಪ್ರಶ್ನೆ ಇದು. ಯಾರು ಮಾಡ್ಸ್ಯಾರ ಬಿಟ್ರೆ ತನಿಖೆ ಅವ್ರಿಗೆ ಹೇಳ್ಬೇಕ್ರಿ. ನಮಗೇನ್ ಹಕ್ಕಿದೆ? ನಮ್ಮ ಹತ್ರ ಏನಿದೆಯಾ? ಆಗುವವರೆಗೆ ಎಲ್ಲರೂ ಇನ್ನೋಸೆಂಟೇ, ಆದ್ಮೇಲೆ ಗೊತ್ತಾಗುದು. ತನಿಖೆ ಆಗ್ಬೇಕು, ತನಿಖೆ ಆದ್ಮೇಲೆ ಇನ್ನೋಸೆಂಟ್ ಯಾರು, ಅಪರಾಧಿಗಳು ಯಾರು ಗೊತ್ತಾಗ್ತದೆ. ಫಾಲೋ ಅಪ್ ಮಾಡೋದಿಲ್ಲ. ಲಾಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಿರಿ, ಅದ್ರಾಗ ವಿಷಯ ಏನ್ ಪ್ರಸ್ತಾಪ ಮಾಡಿದಿರಿ, ಅದ್ರ ಏನೇನಾಯ್ತ್ರಿ? ಅದು ಮಾಡ್ತಾ ಇದ್ದಾರೆ ಸರ್, ನೀವು ಹಂಗ್ ತಿಳ್ಕೊಬೇಡ್ರಿ. ನೋಡ್ರಿ, ಅದಕ್ಕೂ ಟೈಮ್ ಇದೆ, ನ್ಯಾಯಾಲಯಗಳಿದಾವ, ನ್ಯಾಯ ಇದೆ ಇಲ್ಲಿ, ಕಾನೂನು ಪ್ರಕಾರ ಕ್ರಮ ತಗೊಳ್ತಾ ಇದ್ದೀವಿ ನಾವು. ಅದು ನಿಮಗಿಲ್ಲ, ಅವಾಗ ಹೇಳ್ತೀವಲ್ಲ, ಅದನ್ನ ನಿಮ್ ಕೈಗೆ ದಾಖಲೆ ಕೊಟ್ಟು ಹೇಳ್ತೀವಲ್ಲ ಏನ್ ಮಾಡ್ತಾ ಇದ್ದೀವಿ ಅಂತ. ಈಗ ಹಂಗೆ ಕುತ್ತಲ್ಲಿ ನಿಂತಲ್ಲಿ ಹೇಳಕ್ ಬರ್ತದ? ಈಗ ಪ್ರಾಪರ್ ಟೈಮ್ ಅದ. ಈಗ ಅದೇ ಪ್ರಾಪರ್ ಟೈಮ್ದಾಗೆ ಮಾಡ್ತೀವಿ, ಟೈಮ್ ಬಿಟ್ಟು ಮಾಡಲ್ಲ ನಾವು, ಪ್ರಾಪರ್ ಟೈಮ್ದೊಳಗೆ ಮಾಡ್ತೀವಿ. ನಮ್ಮ ಹತ್ರನು ಕಾನೂನು ಸಲಹೆಗಾರಿದ್ದಾರೆ, ಕಾನೂನು ತಜ್ಞರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ. ನಾವು ಯಾವತ್ತೂ ಯಾವ್ದು ದಂಡಿಗೆ ಹಚ್ಚುತ್ತಾನೆ ಯಾವ್ದು ಬಿಟ್ಟಿಲ್ಲ. ಎಲ್ಲ ಕೂಡ ಒಂದು ವಾರದಾಗೆ ಎಲ್ಲ ಮಾಡ್ತಾರೆ ಸರ್. ಅವ್ರು ತನ್ವೀರ್ ಪೇರ ಅವರ ಬಸನಗೌಡ ಪಾಟೀಲ್ ಅಂತ ಹೇಳೋದು ಕೇಳ್ತಾರ ಅವ್ರು ಅಷ್ಟೇ. ಅದು ಹೇಳೋದು ಹೇಳ್ರಿ. ಪ್ರತಿಭಟನೆ ಪ್ರಶ್ನೆಯಲ್ಲಿ ಯಾರು ನೋಡ್ರಿ, ಕೇಂದ್ರ ಸರ್ಕಾರ ಏನಾಗಿದೆ, 14 ಜನ MP ಗಳಲ್ಲಿ ಪಾರ್ಲಿಮೆಂಟ್ ಪ್ರಶ್ನೆ ಕೇಳಿದ್ರೆ ಸಸ್ಪೆಂಡ್ ಮಾಡ್ಯಾರ. ನಾವು ಪ್ರತಿಭಟನೆ ಎಲ್ಲಿ ಕೇಳಿಸ್ಬೇಕು? ಯಾರು ನೋಡ್ಬೇಕು? ಅದಕ್ಕೆ ವ್ಯರ್ಥ ಪ್ರಲಾಪದ ನಮ್ದು ಪ್ರತಿಭಟನೆಗಳು. ಪಾರ್ಲಿಮೆಂಟ್ ಸದಸ್ಯರನ್ನ ಒಬ್ಬಂತೂ ಅಟೆಂಡ್ ಇಲ್ಲ, ಪಾರ್ಲಿಮೆಂಟ್ಗೆ ಬಂದಿಲ್ಲ, ಅವತ್ತ ಅವನಿಗೂ ಸಸ್ಪೆಂಡ್ ಮಾಡಿದ್ದಾರೆ. ಎಂತ ದಡ್ಡದಾರಿ ಇವರು. ಬಾಕಿ 4 ಮಂದಿ ಪಾಸ್ ಹೆಸರು ಬಂದಿಲ್ಲಲ್ಲ. ಪ್ರತಾಪ್ ಸಿಂಹ 2 ಕೊಟ್ಟಾರ ಅವರು, 2 ಇಬ್ರಿಗೆ. ಬಾಕಿ 4 ಮಂದಿ ಹ್ಯಾಂಗ್ ಹೋದ್ರ ಪೊಲೀಸರು ಕಂಡು ಹಿಡಿಬೇಕದು. ಅಲ್ಲಿ ಹ್ಯಾಂಗ್ ಹೋದ್ರು? ಪಾರ್ಲಿಮೆಂಟ್ ಭವನ್ ಹ್ಯಾಂಗ್ ಹೋದ್ರು ಅವ್ರು? ಉಳಿದವರು ಪಾರ್ಲಿಮೆಂಟ್ ಭವನದಲ್ಲಿ ಘೋಷಣೆ ಕೂಗ್ತಾ ಇದ್ದಾರೆ ಅವರು. ನಮ್ಗೆ ಪಾರ್ಲಿಮೆಂಟ್ ಭವನ ಫೋಟೋದಾಗೂ ನೋಡ್ಲಿಕ್ಕೆ ಪರ್ಮಿಷನ್ ಇಲ್ಲ, ನಮ್ಗ ಸಿಗ್ತಾ ಇಲ್ಲ ಅದು. ಇನ್ನು ಅವ್ರಿಗೆ ಹೆಂಗ್ ಸಿಗ್ತಲ್ಲಿ ಹೋಗ್ಲಿಕ್ಕೆ? ಭಂಡಾರಿ ಸಾಹೇಬ್ರ ನಿಮ್ಗೆ ಎಷ್ಟು ತಿಳಿದು ನನಗೂ ಅಟ್ಟೆ ಗುರ್ತದ. ನಾ ಹೇಳುದೇನು, ಅಲ್ಲಿ ಕಂಪೌಂಡ್ ಬಿಡ್ರಿ, ದೂರಿಂದ ನೋಡಾಕೋದು ಇಲ್ಲ. ದೂರಿಂದು ಅದು ಕಣ್ಣಿಗೆ ಎಟ್ಟು ದೂರ ಕಾಣ್ತಾ, ದೂರ ನಿಂದ್ರಾಕ್ ಬಿಡುದಿಲ್ಲ. ಮೊನ್ನೆ ಸುವರ್ಣ ವಿಧಾನಸೌಧದಲ್ಲಿ, ಸುಮ್ಮನೆ ನಿಮ್ಗೊಂದು ಇದಕ್ಕೆ ಹೇಳ್ತೀನಿ, ಅಲ್ಲಿ 13ನೇ ತಾರೀಕಿಗೆ ಇದು ದಾಳಿ ಆದ್ರೆ ಪೊಲೀಸರು ಯಾರಿಗೂ ಸುವರ್ಣ ವಿಧಾನಸೌಧ ಹತ್ರ ಬರ್ಬಿಡ್ಲಿಲ್ಲ. ಹತ್ರ ಬಹುತೇಕ ಫಿರೋಜಿ ಅವರು ಇದ್ರಲ್ಲಿ ಅವತ್ತು. ಹತ್ರ ಒಳಗೆಲ್ಲ ಹತ್ರ ಅದ್ರ ನಳ್ಳಿ ನಿಂದ್ರಲತ್ತಿರು ಥೋಡೆ ಜನ. ಇನ್ನೂ ನಿಂದ್ರಬೇಡ ನಡ್ರಿ, ಏನ್ ಇಲ್ಲೇ ಆಗ್ಯದ ದಾಳಿ ಅನ್ನಂಗೆ ಮಾಡಾಕತ್ತಿದ್ರು. ಈ ತರ ಪೊಲೀಸರು ಮಾಡ್ತಿರ್ತಾರಲ್ಲಿ. ಈ ಪೊಲೀಸರು ಆ ಪೊಲೀಸರು ಅಂತ ಅಲ್ಲ, ಟೋಟಲ್ ಪೊಲೀಸರು ಬಿಹೇವಿಯರ್ ಆ ತರ ಇರ್ತೈತಿ. ನಾ ಹೇಳೋದೇನು, ಭದ್ರತೆ ಅಂದ್ರೆ ಹಿಂಗಿರ್ತದ ಅಂತ. ಹಂಗಿದ್ರು ಹೆಂಗ್ ಹೋದ್ರು ಅವರು? ನಮ್ಮ ಅಭಿಪ್ರಾಯ ಇವ್ರು ವಿಫಲ ಆಗಿದ್ದಾರೆ. ಇದು ಸರಿಯಾಗಿ ತನಿಖೆ ಆಗ್ಬೇಕು, ಅವ್ರು ರಾಜೀನಾಮೆ ಕೊಡ್ಬೇಕು. ಕನಿಷ್ಠ ಒಂದು ಪಾರ್ಲಿಮೆಂಟ್ದಾಗ ಹೇಳುದು ಅವರಿಗೆ ಸೌಜನ್ಯನೂ ಇಲ್ಲ, ಧೈರ್ಯನೂ ಇಲ್ಲ ಅಂದಾಗ ಮತ್ತೆ ಇವ್ರಿಗೆ ಆಡಳಿತ ನಡೆಸಲಿಕ್ಕೆ ಅಸಮರ್ಥರದ ಅಂತ ಹೇಳ್ತೀವಿ. ಜಾರ್ಜ್ ಬುಷ್ ಇದ್ದಾಗ
ಪ್ರೈಮ್ ಮಿನಿಸ್ಟರ್ ಅಮೆರಿಕಾದ ಒಬ್ಬ ಸೂಡದಾಗ ಹೋಗಿ ಹನ್ನೊಂದು ಫೆಲೋ ಹೋಗಿ ಭೇಟಿ ಹಾಕಿ ಬಂದಿರಿ ಅಂತ ಅಲ್ಲಿ ಸೆಕ್ಯೂರಿಟಿ ಇಲ್ಲಿ ಇಂಡಿಯಾದು ಏನ್ ಮಾಡ್ತೀರಿ ಸರ್ ಆಗು ಘಟನೆ ಭಾಳ ಆಗ್ಯಾವ. ಇಂದಿರಾ ಗಾಂಧಿ ಅಂಗರಕ್ಷಕನೇ ಹೊಡೆದ್ರು ಇಂದಿರಾ ಗಾಂಧಿ ಅವ್ರಿಗೆ ಅಂಗರಕ್ಷಕರು. ತುಂಬಾ ಥ್ಯಾಂಕ್ ಯು ಸರ್, ಎಲ್ಲರಿಗೂ ತುಂಬಾ ಧನ್ಯವಾದಗಳು. ऐसे ही खबर देखने के लिए UTV न्यूज एक्सप्रेस को लाइक करें, शेयर करें, कमेंट करें और सब्सक्राइब करना ना भूलिए। आपके विचार हमारे लिए बहुत मायने रखते हैं।